ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ತಾಳಿಯನ್ನ ದೇವರ ಕುತ್ತಿಗೆಯಿಂದ ಕದ್ದು ಭಾವನಾಗಿ ಕಟ್ಟಿದ್ದಂತಹ ಸಿದ್ದು ಈಗ ಸಿಕ್ಬಿದ್ದಿದ್ದಾನೆ. ಅಷ್ಟಕ್ಕೂ ಏನೆಲ್ಲ ಆಯಿತು, ಅವನು ಹೇಗೆ ಬಿದ್ದ ಅನ್ನೋದನ್ನ ಪ್ರತಿಯೊಂದನ್ನ ಇದೇ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರಿಲೇಬೇಡಿ. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ಡೈರೆಕ್ಟ್ ಆಗಿ ಟಾಪಿಕ್ ಕಡೆ ಹೋಗೋಣ. ಹೌದು ವೀಕ್ಷಕರೇ, ಒಂದು ಕಡೆ ಭಾವನಾಳ ಮನೇಲಿ ಭಾವನಾಗೆ ಗಂಡು ನೋಡೋಕೆ ಕರೆಸ್ತಾ ಇದ್ದಾರೆ. ಆದ್ರೆ ಭಾವನಾಗೆ ಇದು ಸ್ವಲ್ಪನೂ ಇಷ್ಟ ಇಲ್ಲ. ಅವಳು ರೂಮ್ನಲ್ಲಿ ಸೇರ್ಕೊಂಡು ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾಳೆ ಅನ್ನೋದು ಮಾತ್ರ ಸತ್ಯ ವೀಕ್ಷಕರೇ. ಅಲ್ಲ ದೇವ್ರೆ, ತಾಳಿಯನ್ನ ಯಾರು ಕಟ್ಟಿದ್ದಾರೆ ಅಂತಾನೆ ಗೊತ್ತಿಲ್ಲ. ಮೊದಲು ತಾಳಿಯನ್ನ ಬೀಳಿಸ್ತೆ ನನ್ನ ಕೊರಳಿಗೆ, ಈಗ ಇನ್ನೊಬ್ಬ ಹುಡುಗನನ್ನ ಕಳಿಸ್ತಾ ಇದ್ದೀಯಾ? ಯಾಕೆ ಈ ರೀತಿ ನನಗೆ ಈ ರೀತಿ ಪರೀಕ್ಷೆಯನ್ನ ಕೊಡ್ತಾ ಇದೆಯಾ ದೇವ್ರೆ ಅಂತ ಈಕೆ ಕಣ್ಣೀರ್ ಹಾಕೊಂಡು ದೇವ್ರ ಹತ್ರ ಕೇಳ್ತಾ ಇದ್ದಾಳೆ. ಇದಿಷ್ಟು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಸಿದ್ದು ಹೂವಿನ ಅಂಗಡಿಗೆ ಬಂದಿರ್ತಾನೆ. ಬಂದೋನು ಮಲ್ಲಿಗೆ ಹೂ ಕೊಡಿ ಅವ್ವ ಅಂತ ಕೇಳ್ತಾನೆ. ಆಗ ಬೆಟ್ಟವ್ವ ಹೂ ಕೊಟ್ಟು ಚೇಂಜ್ ವಾಪಸ್ ಕೊಡೋ ಟೈಮ್ನಲ್ಲಿ ಅವನ ಕೈಯನ್ನ ಮುಡ್ತಾಳೆ. ಆದ್ರೆ ಆತ ಅಲ್ಲಿಂದ ಹೊರಟು ಮುಂದೆ ಹೋಗಿರ್ತಾನೆ. ನಂತರ ಬೆಟ್ಟವಳಿಗೆ ದೇವಸ್ಥಾನದಲ್ಲಿ ನಡೆದಂತಹ ತಾಳಿ ಘಟನೆ ಅನ್ನೋದು ನೆನಪಾಗತ್ತೆ. ಅಲ್ಲಿ ತಾಳಿಯನ್ನ ಕದ್ದಿದ್ದು, ಹಾಗೆ ಇವಳು ಅವನು ಹೋಗ್ತಿರ್ಬೇಕಾದ್ರೆ ಇವಳು ಅವನ ಕೈಯನ್ನ ಇಟ್ಕೊಂಡಿದ್ದು ಪ್ರತಿಯೊಂದು ಸಹ ಅಲ್ಲಿ ಇವಳಿಗೆ ನೆನಪಾಗತ್ತೆ. ಆ ತಕ್ಷಣ ಇವಳು ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಕಳ್ಳ ಕಳ್ಳ, ದೇವಸ್ಥಾನದಲ್ಲಿ ತಾಲಿಯನ್ನ ಕದ್ದಿದ್ದು ಈತನೇ, ಇವನೇ ಕಳ್ಳ ಅಂತ ಹೇಳಿ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಆದ್ರೆ ಬೆಟ್ಟವನಿಗೆ ಕಣ್ ಕಾಣಿಸೋಲ್ಲ. ಸೊ ಅದು ಒಂದು ನೆಗೆಟಿವ್ ಆಗಬಹುದು. ಯಾಕೆಂತಂದ್ರೆ ಕಣ್ ಕಾಣದೇ ಇರೋಳು ಬರೀ ಕೈ ಗುರುತಿಂದ ಹೇಳಿ ಇವನು ಕಳ್ಳ ಅಂತ ಪ್ರೂವ್ ಮಾಡೋಕ್ ಆಗಲ್ಲ. ಸೊ ನೀವು ಏನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ನಿಜಕ್ಕೂ ಸಿಕ್ಕಿ ಬಿದ್ರೆ ಚೆನ್ನಾಗಿರತ್ತಾ, ಅಥವಾ ಆತ ತಪ್ಪಿಸ್ಕೊಂಡ್ರೆ ಚೆನ್ನಾಗಿರತ್ತಾ, ಮುಂದೇನಾಗತ್ತೆ ಅನ್ನೋದನ್ನ ಅತಿ ಶೀಘ್ರದಲ್ಲೇ ವಿಡಿಯೋ ಮಾಡ್ತೀನಿ. ನಿಮಗೆ ಏನನ್ಸುತ್ತೆ ಅನ್ನೋದನ್ನ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಸದಾ ಯಾವಾಗಲೂ ನಗ್ತಾ ಇರಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.